ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀ ಅಕ್ಕ ಮಹಾದೇವಿಯವರ 875ನೇ ಜಯಂತ್ಯೋತ್ಸವವನ್ನು ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಆಚರಣೆ ಮಾಡಲಾಯಿತು. ಮಠದ ಆವರಣದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ವಚನ ಪುಷ್ಪಾರ್ಚನೆ ನಡೆಯಿತು. ಅಕ್ಕನ ಬಳಗದ ಮೂಲಕ ಸತತ 4 ಗಂಟೆಗಳ ಕಾಲ ವಚನ ಪಠಿಸೋದರ ಮೂಲಕ ವಿಶೇಷವಾಗಿ ಅಕ್ಕ ಮಹಾದೇವಿ ಜಯಂತ್ಯೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಬಸವಣ್ಣ ದೇವರ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸೇರಿದಂತೆ ನಾನಾ ಮಠದ ಸ್ವಾಮಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇವತ್ತು ವಿಶೇಷವಾಗಿರ್ತಕ್ಕಂಥ ಅಕ್ಕಮಹಾದೇವಿಯವರ 875ನೇ ಜಯಂತಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಮಠದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಆಲೋಚನೆ ಮಾಡಿ ನಮ್ಮ ಅಕ್ಕನ ಬಳಗ ಕದಳಿ ವೇದಿಕೆಯವರೆಲ್ಲರೂ ಕೂಡ ಒಂದು ಅಕ್ಕ ಮಹಾದೇವಿಯರ ವಚನ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ 434 ವಚನಗಳನ್ನು ಅಭ್ಯಾಸ ಮಾಡಿ ಸುಮಂತರವಾಗಿ 5 ತಿಂಗಳ ಕಾಲ ಅಭ್ಯಾಸ ಮಾಡಿ ಇವತ್ತು ಅಕ್ಕಮಹಾದೇವಿ ಜಯಂತಿ ದಿವಸ ಅಷ್ಟು ವಚನಗಳನ್ನು 4 ಗಂಟೆ 10 ನಿಮಿಷಗಳ ಕಾಲ ನಿರಂತರವಾಗಿ ಈ ವಚನ ಪ್ರಾರ್ಥನೆಯನ್ನು ಮಾಡಿ ಪುಷ್ಪಾರ್ಚನೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿರ್ತಕ್ಕಂಥದ್ದು. ಕಾರಣ ಕರ್ನಾಟಕದ ಇತಿಹಾಸದಲ್ಲಿ ಅಕ್ಕಮಹಾದೇವಿ ಜಯಂತಿಯನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ನಮ್ಮ ಅಕ್ಕನ ಬಳಗದವರು ಇದೊಂದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸಂತಸ ತರ್ತಕ್ಕಂಥ ವಿಚಾರ. ನಾವೆಲ್ಲ ಭಾಗವಹಿಸಿರ್ತಕ್ಕಂಥದ್ದು ಅಕ್ಕಮಹಾದೇವಿಯ ಜಯಂತಿಗೆ ಪೂರಕವಾಗಿರ್ತಕ್ಕಂಥದ್ದು. ಅಕ್ಕನ ಆಶೀರ್ವಾದ ಸದಾಕಾಲ ಮನುಕುಲಗಳ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಕ್ಕನ ಆಶೀರ್ವಾದ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಸಂತೋಷ ಆಗ್ತದೆ.